ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಹುರುಳಿಕಾಳು ಬಸ್ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಇದನ್ನು ಮಾಡೋದಕ್ಕೆ ಹುರುಳಿಕಾಳು, ಅವರೆಕಾಳು ಮತ್ತು ತೊಗರಿಕಾಳು ಇದೆಲ್ಲ ಒಣಗಾಳು. ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು 3 to 4 ವಿಷಲ್ಸ್ ಹಾಕಿಸ್ಕೊಂಡಿದ್ದೀವಿ. ಬೇಯಿಸುವಾಗ ಸಿಮ್ಗೆ ಇಟ್ಕೊಂಡ್ರೆ ಒಳ್ಳೆಯದು, ತುಂಬ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಖಾರ ರುಬ್ಕೊಳ್ಳೋದಕ್ಕೆ ಫಸ್ಟು ಈರುಳ್ಳಿ, ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕಾಳುಮೆಣಸು ಇದನ್ನು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು. ಈ ಫ್ರೈ ತುಂಬ ಡೀಪ್ ಫ್ರೈ ಏನು ಬೇಡ, ನಾರ್ಮಲ್ ಫ್ರೈ ಆದರೆ ಸಾಕು. ಅದೇ ರೀತಿ ಈ ಕಡೆ ಮಿಕ್ಸಿ ಜಾರ್ಗೆ ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಮೆಣಸು ಏನು ಹಾಕ್ಕೊಂಡಿದ್ದೀವಿ ಫ್ರೈ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಗೆ ಹಾಕ್ಕೊಬೇಕು ಮಿಕ್ಸರ್ಗೆ. ಸೊ ಇವಾಗ ತೆಂಗಿನಕಾಯಿ ತೊಗೊಂಡಿದ್ದೀವಿ. ತೆಂಗಿನಕಾಯಿ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಸೊ ಹಾಗೆ ಈ ಕಡೆ ಸೈಡಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದು ಏನಕ್ಕೆ ಅಂತ ಹೇಳಿದ್ರೆ ಈ ಕಾಳು ಬೇಯಿಸಿದ ರಸ ಮತ್ತು ಸ್ವಲ್ಪ ಕಾಳು ಮಾತ್ರ ಸಾಂಬಾರಿಗೆ ಯೂಸ್ ಮಾಡ್ಕೊತೀವಿ. ಇನ್ನು ಮಿಕ್ಕಿದ್ದೆಲ್ಲ ಒಗ್ಗರಣೆಗೆ ಹಾಕ್ಕೊತೀವಿ. ಅದಕ್ಕೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಆಮೇಲೆ ಫ್ರೈ ಮಾಡಿರೋದು ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇಂಥ ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ತೆಂಗಿನಕಾಯಿ ಇಲ್ಲಿ ನಾವು ಒಂದು ಭಾಗದಲ್ಲಿ ಮುಕ್ಕಾಲು ಭಾಗ ಹಾಕ್ಕೊಂಡಿದ್ದೀವಿ. ಹಾಗೆ ಖಾರದ ಪುಡಿ ಹಾಕ್ಕೋಬೇಕು. ನಾವು ಖಾರದ ಪುಡಿ ಮತ್ತು ಸಾಂಬಾರು ಪೌಡರ್ ಅದನ್ನು ಎರಡೂ ರೆಡಿ ಇಟ್ಕೊಂಡಿರ್ತೀವಿ. ಇವಾಗ ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಕಾಳು ನಿಮ್ಗೆ ಎಷ್ಟು ಬೇಕೋ, ಸಾಂಬಾರು ಎಷ್ಟು ಬೇಕೋ ಅದ್ರ ಮೇಲೆ ಕಾಳನ್ನ ಹಾಕ್ಕೊಳ್ಳಿ ಬೇಯಿಸಿರೋದು. ಹಾಗೆಯೇ ಸ್ವಲ್ಪ ರುಬ್ಬೋದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಆ ಕಾಳನ್ನ ಬೇಯಿಸೋದಕ್ಕೆ ನೀರು ಹಾಕ್ಕೊಂಡಿರ್ತೀರಲ್ಲ, ಅದೇ ಕಾಳು ನೀರನ್ನ ಹಾಕ್ಕೋಬೋದು. ಹಾಗೆ ಇಲ್ಲಿ ಹುಣಸೆಹಣ್ಣು ಅರ್ಧ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು ಹಾಕ್ಕೋಬೋದು. ಹುಣಸೆಹಣ್ಣು ಮತ್ತು ಟೊಮೊಟೊ ಎರಡೂ ಯೂಸ್ ಮಾಡಬೇಕು. ಯಾಕೆಂದರೆ ಬಸ್ಸಾಂಬಾರಿಗೆ ಹುಳಿ ಇದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀವಿ, ಟೊಮೊಟೊನೂ ಹಾಕ್ಕೊಂಡಿದ್ದೀವಿ ಎರಡು. ಆಮೇಲೆ ಅದು ಎಲ್ಲ ರುಬ್ಕೊಂಡಾದಮೇಲೆ ಇಲ್ಲಿ ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆಗೆ ಮೇಯ್ನ್ ಫಸ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಬೇಕು, ಅದನ್ನು ಮುರಿದು ಹಾಕ್ಕೊಳ್ಳಿ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ, ಇಷ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ. ಇಷ್ಟು ಒಗ್ಗರಣೆಗೆ ಹಾಕ್ಕೊಂಬಿಟ್ಟು ಇಲ್ಲಿ ಸೈಡಲ್ಲಿ ನಾವೇನು ಹೆಚ್ಚಿಟ್ಟಿದ್ವಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಮಾಮೂಲಿ ಏನು ಒಗ್ಗರಣೆಗೆ ಹಾಕ್ತೀವಿ ಅದನ್ನು ಹಾಕ್ಕೊಂಬಿಟ್ಟು ತೆಂಗಿನಕಾಯಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಬೇಕು. ಇದೇನಕ್ಕೆ ಅಂತ ಹೇಳಿದ್ರೆ ಆಗಲೇ ಇಲ್ಲಿ ಮಿಕ್ಕಿರೋ ಕಾಳನ್ನ ಒಗ್ಗರಣೆಗೆ ಹಾಕ್ಕೋತಾ ಇರೋದು. ಎಷ್ಟು ಬೇಕಷ್ಟು ಕಾಳನ್ನ ನಾವು ಸಾಂಬಾರಿಗೆ ಅಂತ ಯೂಸ್ ಮಾಡ್ಕೊಂಡಿರ್ತೀವಿ. ಮಿಕ್ಕಿದ್ದನ್ನು ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಜೊತೆಗೆ ಮುದ್ದೆ ಮಾಡಿದಾಗ ಅದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಸೊ ಇವಾಗ ಒಗ್ಗರಣೆ ಕಾಯ್ದಿದೆ. ಈ ಖಾರ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೋಬೋದು. ಹಾಕಿದ್ಮೇಲೆ ಒಗ್ಗರಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಿ ಖಾರನ ಆದಷ್ಟು. ಯಾಕೆಂದರೆ ಹಸಿ ವಾಸನೆ ಹೋಗೋ ಥರ ಕಾಳು ಮತ್ತು ಕಾಯಿ ಎಲ್ಲ ಇರುತ್ತೆ ಅಲ್ವ, ಅದು ಈ ಒಗ್ಗರಣೆಯಲ್ಲಿ ಬೆಂದಾಗ ಸ್ವಲ್ಪ ಬೇಗ ಕುದಿಯತ್ತುತ್ತೆ. ಆಮೇಲೆ ಹಸಿ ವಾಸನೆ ಕೂಡ ಹೋಗುತ್ತೆ. ಈ ಕಡೆ ಈ ಒಗ್ಗರಣೆನೂ ಕಾಯ್ದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆದಕ್ಕೆ ಇವಾಗ ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ವ, ಆ ನೀರಿರುತ್ತಲ್ಲ ಆ ನೀರನ್ನ ವೇಸ್ಟ್ ಮಾಡಬೇಡಿ. ಯಾಕೆಂದರೆ ಎಲ್ಲ ಪ್ರೋಟೀನ್ ಆ ಕಾಳಲ್ಲಿರೋದು ಎಲ್ಲದೂ ಇದರಲ್ಲೇ ಇರುತ್ತೆ. ಕುದಿಯುವಾಗ ಎಲ್ಲ ಪ್ರೋಟೀನ್ ಮತ್ತು ವಿಟಮಿನ್ ಅದರಲ್ಲಿರೋ ಎಲ್ಲ ಅಂಶವೂ ಇದರಲ್ಲೇ ಇರುತ್ತೆ. ಇದನ್ನು ವೇಸ್ಟ್ ಮಾಡಬೇಡಿ. ಎಲ್ಲ ನೀರನ್ನು ಇದಕ್ಕೆ ಸಾಂಬಾರಿಗೆ ಹಾಕ್ಕೊಳ್ಳಿ. ಇವಾಗ ಈ ಕಡೆನೂ ಕಾಯಿ ಎಲ್ಲ ಫ್ರೈ ಆಗಿದೆ. ಈ ಕಡೆನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಕಡೆ ಸಾಂಬಾರಿಗೆ ಫುಲ್ ನೀರು ಹಾಕಿದ್ಮೇಲೆ ಚೆನ್ನಾಗೆಲ್ಲದನ್ನು ಕಲಸಿ ಸ್ವಲ್ಪನೂ ಗಂಟು ಬರ್ತಿರೋ ಥರ, ಗಂಡೇನು ಬರೋಲ್ಲ ಆದ್ರೂ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಸಾಂಬಾರು ನಿಮಗೆ ಎಷ್ಟು ಹದ ಬೇಕೋ ಅಷ್ಟಕ್ಕೆ ಇಟ್ಕೊಬೋದು. ಒಬ್ಬೊಬ್ಬರಿಗೆ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಗಟ್ಟಿಯಾದರೆ ಇಷ್ಟ ಆಗುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಇದು ಮಾಡ್ಕೊಳ್ಳಿ, ನೀರು ಹಾಕ್ಕೊಳ್ಳಿ. ಈ ಕಡೆ ಕಾಯಿ ಎಲ್ಲ ಫ್ರೈ ಆಗಿದೆ, ಅದಕ್ಕೆ ಸಪ್ರೇಟಾಗಿ ಎತ್ತಿಟ್ಕೊಂಡಿರೋ ಕಾಳನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಮಾಡಿ. ಇವಾಗ ಈ ಕಾಳು ಬೇಯಿಸುವಾಗಲೇ ನಾವು ಉಪ್ಪು ಎಲ್ಲ ಹಾಕ್ಕೊಂಡಿರ್ತೀವಿ. ಉಪ್ಪು ಹಾಕಿರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಈ ಕಡೆನೂ ಸಾಂಬಾರು ಕುದಿಯೋ ತನಕ ಕಾಯಬೇಕು. ಕುದಿಯೋ ತನಕ ಆವಾಗವಾಗ ಮಿಕ್ಸ್ ಮಾಡ್ತಾಯಿರಿ, ಆವಾಗ ತಳ ಹಿಡಿಯಲ್ಲ, ಹಂಗೆ ಗಂಟುಗಳು ಇರಲ್ಲ.
ಗಂಟೇನು ಬರಲ್ಲ ಆಗಲೇ ಹೇಳಿರೋ ರೀತಿ, ಆದ್ರೂ ಮಿಕ್ಸ್ ಮಾಡ್ತಾಯಿರಿ ಕುದಿ ಬರೋ ತನಕ. ಇವಾಗ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ತೆಗ್ದಿಡ್ಬೋದು, ಅದಷ್ಟೇ. ಇವಾಗ ಸಾಂಬಾರ್ಗೂ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಮುಂಚೆನಾದರೂ ಹಾಕ್ಬೋದು, ಕುದ್ದಾದ್ಮೇಲೂ ಹಾಕ್ಬೋದು. ಇವಾಗ ಫುಲ್ಲು ಫ್ಲೇಮ್ನ ಆದಷ್ಟು ಮೀಡಿಯಮ್ಮಲ್ಲಿ ಇಟ್ಕೊಳ್ಳಿ ಅಥವಾ ಸಿಮ್ಗೆ ಇಟ್ಕೊಳ್ಳಿ ಸಾಂಬಾರ್ದು, ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಅದು ಉಪ್ಪು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನೊರೆ ಥರ ಕಾಣಿಸ್ತಾ ಇರ್ಬೋದು, ಆ ನೊರೆ ಕಂಪ್ಲೀಟಾಗಿ ಹೋಗಿ ಆಯಿಲ್ ಬಿಟ್ಕೊಳ್ಳೋ ತನಕನೂ ಕುದಿಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ಕುದಿಸ್ತಾ ಇರಬೇಕು. ಅದೇನಿಲ್ಲ, ಒಂದು 5-10 ಮಿನಿಟ್ಸಲ್ಲಿ ಬಂದುಬಿಡುತ್ತೆ. ಆದಷ್ಟು ಸಿಮ್ಗೆ ಇಟ್ಕೊಳ್ಳಿ. ಎಲ್ಲ ಖಾರ ಎಲ್ಲ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಹಲಸಂದಿ ಕಾಳನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಏನೇನು ಡ್ರೈ ಕಾಳುಗಳಿರುತ್ತೆ, ಹೊಣ್ಗಾಳಿರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಇನ್ನು ಮೇಯ್ನಾಗಿ ಪ್ರೋಟೀನ್, ಫೈಬರ್, ಮಿನರಲ್ ಎಲ್ಲ ಇರುತ್ತೆ, ಅದು ಹೆಲ್ತ್ಗೂ ಒಳ್ಳೆಯದು. ಇದು ಕರ್ನಾಟಕದಲ್ಲಿ ತುಂಬ ಜನ ಮಾಡ್ತಾರೆ. ಮೇಯ್ನ್ಲಿ ಹಳ್ಳಿ ಕಡೆ ಮುದ್ದೆಗೆ ಬಸ್ಸಾಂಬಾರು ಅಂತ ಹೇಳಿದ್ರೆ ಫೇಮಸ್. ಇದಕ್ಕೆ ಮುದ್ದೆ, ಈ ಕಾಳು ಒಗ್ಗರಣೆಗೆ ಹಾಕಿರೋದು ಮತ್ತು ಈ ಸಾಂಬಾರು ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್. Please support us for more videos. Thank you.